ಹೋಗ ಸದಾನಂದ, ಸೊಳ್ಳೆ ಬತ್ತಿ ಕೊಟ್ವಾ. ಅಲ್ಲಿ ವಿಪರೀತ ಸೊಳ್ಳೆ. ಅಕ್ಕ ಸುಖದಲ್ಲಿದ್ದವರು ಪರಮಾನ ತಿಂದ ನಾಲ್ಗೆಗೆ ಗಂಜಿ ಬೇಗ ಹೊಂದಿಕೆ ಆಗೋದಿಲ್ಲ. ಸೊಳ್ಳೆ ಕಚ್ಚಬಾರ್ದು, ಆರಾಮಾಗಿ ಮಲಗ್ಲಿ ಅಂತ ಮನ್ಸಿದೆ ನಿನ್ಗೆ. ಅದ್ರ ಮಧ್ಯೆ ಕೋಪ ಯಾಕಮ್ಮ ದೊಡ್ಡಮ್ಮನ ಮೇಲೆ? ನನಗೂ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಇದೆ ಕಣ. ಆದ್ರೆ ಶ್ರೀಮಂತಿಕೆ ಶುರುವಾಗ್ತಿದ್ದಾಗೆ ಮನೆಯಿಂದ ಹೋದವರು 17 ವರ್ಷ ಆದ್ರೂ ಈ ಕಡೆ ಸುಳಿದಿರ್ಲಿಲ್ಲ. ಅಕ್ಕನ್ ನೋಡ್ದಾಗೆಲ್ಲ ನನಗದ್ ನೆನಪಾಗತ್ತೆ. ಸಹಿಸ್ಕೊಳ್ಳಲ್ಲ ನಾಲ್ಗೆ, ಏನ್ ಮಾಡ್ಲಿ? ಹಠ ತೀರ್ಸ್ಕೊಳ್ಳೋ ಸಮಯ ಅಲ್ಲ ಕಣೆ ಮಂಗಳ ಇದು. ಅತಿಯ ಪರಿಸ್ಥಿತಿ ನೋಡ್ದ್ಯಾ? ಪಾಪ ಕಣ್ಣಿಲ್ಲ, ಈಗ ಅವರು ಮಗು ತರ. ಹಳೆ ಸೀರೆ ಇದೆ, ಜೋಲಿ ಕಟ್ಕೊಡ್ತೀನಿ. ಅಪ್ಪ ಮಗ ಸೇರ್ಕೊಂಡು ತೂಗಿ. ಯಾವ ಸ್ಥಿತಿಗೆ ಬಂದು ತಲುಪಿದೀವಿ ನೋಡು ಪುಟ್ಟಿ. ನಿನಗೆ ಜ್ವರ, ಆಸ್ಪತ್ರೆ ಕರ್ಕೊಂಡು ಹೋಗೋದಕ್ಕೂ ಯಾರು ಇಲ್ಲ. ನಾನು ನಿನ್ ಬಗ್ಗೆ ಎಷ್ಟು ಕನಸು ಕಂಡಿದ್ದೆ, ನನಸು ಮಾಡೋದಕ್ಕೆ ನನ್ನ ಕಣ್ಣೇ ಇಲ್ಲ. ಯಾಕಮ್ಮ ಈಗೆಲ್ಲ ಅನ್ಕೊಂಡು ಸುಮ್ಮನೆ ಕಷ್ಟ ಪಡ್ತೀಯ? ನಾನು ಏನ್ ಮಾಡ್ಲಿ ಪುಟ್ಟಿ? ಎಲ್ಲಿ ನೋಡಿದ್ರು ಕತ್ತಲು, ಕಾಲಿನ ಕಡೆ ಎಲ್ಲ ಬೀಳ್ತಾ ಇದ್ದೀನಿ. ನಾನು ಏನ್ ಮಾಡ್ಲಿ ಹೇಳು? ಎಲ್ಲ ಸರಿ ಹೋಗೋದ್ ಬಿಡಮ್ಮ, ಅಮ್ಮನವ್ರಿದ್ದಾರೆ. ಆ ನಂಬಿಕೆಯಿಂದಲೇ ಈಗ ನಾನು ನಿನ್ ಜೊತೆ ಮಾತಾಡ್ತಾ ಇರೋದು. ಇಲ್ಲ ಅಂದಿದ್ರೆ ಯಾವಾಗ್ಲೂ ಹೋಗ್ಬಿಡ್ತಿದ್ದೆ. ಅಮ್ಮ, ಇನ್ಮೇಲೆ ಸಾಯೋ ಮಾತಾಡಲ್ಲ ಅಂತ ಮಾತು ಕೊಡು. ಆಯ್ತು ಪುಟ್ಟಿ. ದೇವಿನ ಅವ್ರ ತಾಯಿನ ಊರಿಂದ ಬಹಿಷ್ಕಾರ ಮಾಡೋ ನಿರ್ಧಾರ ಮಾಡಿದ್ರಂತೆ, ತಪ್ಪಲ್ವಾ? ದೇವಸ್ಥಾನದಲ್ಲಿ ಅಮ್ಮನವ್ರ ಕಂಠಿಹಾರನ ಕದ್ದಿದ್ದಕ್ಕೆ ಊರ್ ಜನಗಳ ನಿರ್ಧಾರ ಅದು. ದಣಿಗಳಿಗೆ ನೋವಾಗ ತರ ಮಾತಾಡಬೇಡಿ. ನಿಮ್ಗೆ ವಿಷಯ ಸರಿಯಾಗಿ ಗೊತ್ತಿಲ್ಲ. ನನಗೆಲ್ಲ ಗೊತ್ತು. ಬೇರೆಯವ್ರಿಗೂ ತೊಂದರೆ ಕೊಡೋದು ಒಂದು ಪಂಚಾಯತಿನ ಬೆಂಕಿ ಬಿತ್ತು. ಮಿತಿ ಮೀರ್ತಾ ಇದೆಯಾ ಸುಚೇಂದ್ರ? ತಾಳ್ಮೆ ಕೆಟ್ರೆ ಗೊತ್ತಲ್ಲ. ಯಾಕಪ್ಪಾಜಿ ನೀವಿಷ್ಟು ಹೊರಟು? ಕದ್ದಿದ್ದಕ್ಕೆ ಪೊಲೀಸ್ನವ್ರು ಹೇಳ್ಕೊಂಡೋದ್ರು, ನೀವ್ ಯಾಕೆ ಮನೆ ಬಿಡಿಸಿದ್ರಿ? ಮೊದಲೇ ಅವ್ರ ಅಮ್ಮಂಗ್ ಕಣ್ಣಿಲ್ಲ. ಪಟಾಕಿ ಸಿಡ್ದು ಕಣ್ಣು ಹೋದ್ರೆ ನಾನು ಹೇಗೆ ಹೊರಟ ಆಗ್ತೀನಿ? ಬರ್ತಾ ಹುಚ್ಚಾಗ್ತಿದ್ಯಾ? ದೇವಿ ಮೇಲಿನ ಮೋಹಕ್ಕೆ ನನ್ನ ಪ್ರಶ್ನೆ ಮಾಡಿ ನೀನು ಹುಟ್ಟಿದ ಗಳಿಗೆಗೆ ನೀನೇ ಅವಮಾನ ಮಾಡ್ತಾ ಇದೀಯಾ. ಯಾವ್ದಪ್ಪಾಜಿ ಅವಮಾನ? ಕೈಲಾಗ್ದೇ ಇರೋರ್ನ ಗೋಳೈಕೊಳ್ಳೋದು ನಿಮ್ಮ ಪಾಳೆಗಾರಿಕೆಗೆ ಅವಮಾನ. ನನ್ನ ದಾರಿ ನನಗೆ. ಏನದ್ಗೆ ಇದು ಒಡವೆಗಳು? ಅಕ್ಸಾಲಿರ್ ಕೊಟ್ಬಿಟ್ಟು ಬಣ್ಣ ಹಾಕ್ಸ್ಬೇಕಾ? ಬೇಡ, ಗಿರ್ವಿ ಇಟ್ಬಿಡಿ. ಯಾಕೆ ಗಿರ್ವಿ ಇಡ್ತೀರಾ? ನಾವಿಲ್ವಾ? ಬೇಡಿ. ನೀವು ಕೊಡ್ತೀರಾ ಅಂತ ಪದೇ ಪದೇ ನಿಮ್ಮನ್ನು ಕೇಳಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ? ದಯವಿಟ್ಟು ಅದನ್ನ ಗಿರ್ವಿ ಇಟ್ಬಿಟ್ಟು ದುಡ್ಡು ತಂದು ಕೊಡಿ. ಸಂಕಟ ಆಗತ್ತೆ ಅದಕ್ಕೆ, ಆದ್ರೆ ಕೊಡೋಕೆ ನಮ್ಮ ಜೇಬಲ್ಲೂ ದುಡ್ಡಿಲ್ಲ. ವಾಸ್ತವಕ್ಕೆ ಬೆಲೆ ಕೊಡಬೇಕು. ಎಲ್ಲ ಸೇರಿ 40,000 ರೂಪಾಯಿ ಬರುತ್ತೆ. ಇನ್ನೊಂದು 5 ಸೇರ್ಸ್ಕೊಡು. ಹೆಂಡದ ಅಂಗಡಿಗೆ ಹೋದ್ರೆ 10 ml ಎಕ್ಸ್ಟ್ರಾ ಕೊಡೋಲ್ಲ. ಇಲ್ಲಿ 5,000 ರೂಪಾಯಿ ಜಾಸ್ತಿ ಕೇಳ್ತಾ ಇದೆಯಾ? 40,000 ರೂಪಾಯಿ ಬರುತ್ತೆ. ಬೇಕಾದ್ರೆ ತಗೋ, ಬೇಡಾದ್ರೆ ಬಿಡು. ಬರ್ಲಿ, ಬರೋ ಲಕ್ಷ್ಮಣ ಯಾರು ಬಿಡ್ತಾರೆ? 40,000 ಅಸ್ಲು ಬಂತು, 30,000 ಬಡ್ಡಿ ಬಾಕಿ ಇದೆ. ಅಯ್ಯೋ ಅಯ್ಯೋ, ನಮ್ಮ ತಾಯನ್ನ ಹೇಳ್ತೀನಿ ಕಬ್ಬಯ್ಯ. ಇದು ನಮ್ಮ ಅತ್ತಿಗೆ ಚಿನ್ನ ಅಡ್ಬಿಟ್ಟು ತಂದಿರೋ ದುಡ್ಡು. ಅವ್ರಿಗೆ ಕಣ್ಣಿಲ್ಲ, ಅಣ್ಣ ಪೊಲೀಸ್ ಸ್ಟೇಷನ್ ಇದ್ದಾನೆ, ತುಂಬಾ ಕಷ್ಟದಲ್ಲಿದ್ದಾರೆ. ನೀನ್ ಸಾಲ ನಾನು ತೀರ್ಸ್ತೇನೆ ಕಂಬಯ್ಯ. ಇತ್ತೀಚೆಗೆ ಕೇಶವನಾಥ್ ಜೊತೆ ನನ್ನ ಸ್ನೇಹ ಅಭಿವೃದ್ಧಿ ಆಗ್ತಾ ಇದೆ. ಕೊಡು ಕಂಬಯ್ಯ. ಇದೇ ಮಾತನ್ನ ಅತ್ತಿಗೆ ಹತ್ರ ಹೇಳಿ ಸಮಾಧಾನ ಮಾಡೋದು. ಕರುಣಾಕರ, ನೀನು ಅತ್ತಿಗೆ ದುಡ್ಡು ವಾಪಸ್ ಕೊಟ್ಟು ಕಂಡಿದ್ದೀನಾಗಲೇ ಕ್ರಮ ಬೇಡ. ಯಾವ ನಳಿತಾನೆ ನಿನ್ನಿಂದೆ? ಮನೆಗೆ ಬಂದ್ರೆ ನಿಂತಿ ಕಣ್ಣೀರ್ ಹಾಕಿ ಕೈ ಕಟ್ಟಾಕ್ತಾಳೆ. ಡ್ರಾಮಾ ಕಂಪ್ನಿ ಆಗೋಯ್ತು ನಿಮ್ದು. ಲೋಫರ್. ಬರ್ತೀನಿ. ಬಡ್ಡಿ ಬಡ್ಡಿ ಬಡ್ಡಿ.